ಬಿಡಲ್ಲ, ನಿನ್ ಸಾಯಿಸ್ಬಿಡ್ತೀನಿ. ನಾನಿನ್ ಬಿಡಲ್ಲ, ನಿನ್ ಬಿಡಲ್ಲ, ನಿನ್ ಸಾಯಿಸ್ಬಿಡ್ತೀನಿ. ನಾನಿನ್ ಬಿಡಲ್ಲ, ನಾನಿನ್ ಬಿಡಲ್ಲ. ಸಂಗೀತ, ಏನಾಗಿದೆ ಡಾಕ್ಟರ್? ಹುಡುಗಿ ನಾರ್ಮಲ್ ಆಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ. ಹಾಗಾದ್ರೆ ನಿನ್ನೆ ಯಾಕೆ ಹಾಗಾಡಿದ್ಲು? ಅದೇ ನಂಗೂ ಅರ್ಥವಾಗ್ತಾ ಇಲ್ಲ. ಯಾವುದಕ್ಕೂ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ಏನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದು ಒಳ್ಳೇದು. ಇಲ್ಲ ಅಣ್ಣ, ಮದ್ವೆ 20 ದಿವಸ ಇಟ್ಕೊಂಡು ನನ್ ಮಗಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳ್ಸೋದಕ್ಕೆ ನನ್ಗಿಷ್ಟ ಇಲ್ಲ. ಏನಮ್ಮ ನೀನು ಹೀಗೆ ಎದುರ್ತಾ ಇದ್ಯಾ? ಕ್ಯಾನ್ಸರ್ ಹಾಸ್ಪಿಟಲ್ಗೆ ಯಾರಾದ್ರೂ ಟೆಸ್ಟ್ಗೆ ಅಂತ ಹೋದ್ರೆ ಅವ್ರು ಕ್ಯಾನ್ಸರ್ ಬಂದಿದೆ ಅಂತ ಅರ್ಥ ಏನು? ನಿನ್ನ ಮಗಳು ನಿನ್ನೆ ಹೇಗಾಡಿದ್ಲು ಅಂತ ನೀನೇ ನೋಡಿದ್ಯಾ. ನಾಳೆ ಇನ್ನೇನಾದ್ರೂ ಅನಾಹುತ ಆದ್ರೆ ಏನ್ ಗತಿ? ಇಲ್ಲ ಅಣ್ಣ, ನನ್ ಮನ್ಸು ಒಪ್ತಾ ಇಲ್ಲ. ಡಾಕ್ಟರ್, ನಂಗೆ ಡೆಫಿನೆಟ್ ಆಗಿ ಗೊತ್ತು ಇದು ಸೈಕಿಕ್ ಕೇಸ್ ಅಲ್ಲ ಅಂತ. ಯಾವುದೋ ಒಂದು ಶಕ್ತಿ ಆಗಾಗ ಅವಳ ಮೈ ಮೇಲೆ ಬಂದು ಈ ರೀತಿ ಹಿಂಸೆ ಪಡಿಸ್ತಾ ಇದೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮಿಸ್ಟರ್ ಚಂದ್ರು? ಮೆಡಿಕಲ್ ಸ್ಟೂಡೆಂಟ್ ಆಗಿ ಸೈಂಟಿಫಿಕ್ ಅಪ್ರೋಚ್ ಮಾಡ್ದೇನೆ ಅದೇನೋ ಮೈ ಮೇಲೆ ಬರುತ್ತೆ, ಏನೋ ಆಗುತ್ತೆ ಅಂತಿರಲ್ಲ ಚಂದ್ರು. ಮೊದಲು ನಾನು ನಂಬ್ತಿರ್ಲಿಲ್ಲ ಡಾಕ್ಟರ್, ಸಂದರ್ಭ ನನ್ನ ನಂಬುವಾಗ ಮಾಡ್ತಾ ಇದ್ದೆ. ಆಸ್ಪತ್ರೆ ಕಳಿಸೋದು ಬಿಟ್ಟು ಬೇರೆ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ. ಹಾಗಾದ್ರೆ ಹೀಗ್ ಮಾಡಿ, ಸದ್ಯಕ್ಕೆ ಅವಳನ್ನ ಈ ಸ್ಥಳದಿಂದ ಬದಲಾಯಿಸಿ ಬೇರೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಕರ್ಕೊಂಡು ಹೋಗಿ. ಅಲ್ಲಿ ಲೆಟರ್ ಟೇಕ್ 10 days ರೆಸ್ಟ್. ಅಲ್ಲೂ ಈ ತರ ಏನಾರು ಆಯ್ತು ಅಂದ್ರೆ ಯು ಇಮಿಡಿಯೇಟ್ಲಿ ಇನ್ಫಾರ್ಮ್ ಮೀ. ಐ ವಿಲ್ ಕಮ್ ಅಂಡ್ ಸಿ. ಅದು ಕರೆಕ್ಟೇ. ಹ್ಯಾವ್ ದಿಸ್. ಥ್ಯಾಂಕ್ ಯು ಡಾಕ್ಟರ್.